ಮಟನ್ ಕೈಮಾ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಕೆಜಿ ಮಟನ್, ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು, ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ, ಚಕ್ಕೆ ಲವಂಗ, ಟೊಮ್ಯಾಟೊ, ಉಪ್ಪು, ಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪೌಡರ್, ಹಾಗೆ ಕೊತ್ತಂಬರಿ, ಸಬ್ಬಕ್ಕಿ ಸೊಪ್ಪು, ಪುಟಾಣಿ, ಕಡಲೆಪಪ್ಪು. ಮೊದಲು ಬಾಣಲಿ ಕಾಯಲಿಟ್ಟು ಅದಕ್ಕೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಅದರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಅದು ಫ್ರೈ ಆಗಬೇಕು. ಆಮೇಲೆ ಮೆಣಸಿನಕಾಯಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕ್ಕೋಬೇಕು. ರುಬ್ಬಕ್ಕೆ ಕೊಬ್ಬರಿ ಮತ್ತು ನಾವು ಆವಾಗಲೇ ಹುರಿದುಕೊಂಡಂಥ ಮಿಶ್ರಣವನ್ನು ಹಾಕ್ಕೋಬೇಕು. ಆಮೇಲೆ ಅದಕ್ಕೆ ಹಾಗೆ ಚಕ್ಕೆ ಲವಂಗ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಟೊಮ್ಯಾಟೋಸ್ ಹಾಕ್ಕೋಬೇಕು. ದೆನ್ ಧನಿಯಾ ಪೌಡರ್ ಹಾಕಬೇಕು. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹಾಕಿ ಇದು ಸಾಂಬಾರ್ಗಾಯಿತು. ಇದನ್ನು ಗ್ರೈಂಡ್ ಮಾಡ್ಕೊಂಬರ್ಬೇಕು. ಮಟನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಅರಿಶಿನ, ಸ್ವಲ್ಪ ಖಾರದ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಕಡಲೆ ಹಿಟ್ಟು 2 ಸ್ಪೂನು, ಸಬ್ಬಕ್ಕಿ ಸೊಪ್ಪು, ಸ್ವಲ್ಪ ಮಸಾಲೆ, ನಾವು ರುಬ್ಕೊಂಡಿರೋಂಥ ಮಸಾಲೆ 1-2 ಸ್ಪೂನು, ಧನಿಯಾ ಪೌಡರ್ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೋಬೇಕು. ಹಾಗೆ ರುಬ್ಕೊಂಡಿರೋ ಮಸಾಲೆನ ಬೇಯಕ್ಕಿಡಬೇಕು ಉಪ್ಪು ಹಾಕ್ಬಿಟ್ಟು. ಮಸಾಲೆ ಒಂದು ಕುದಿ ಬಂದಮೇಲೆ ಕೈಮಾ ಉಂಡೆಗಳು ರೆಡಿ ಇದ್ದಾವೆ. ಈಗ ಒಂದು ಕುದಿ ಬಂದ ತಕ್ಷಣ ಫ್ಲೇಮ್ನ ಕಡಿಮೆ ಮಾಡಿ ಒಂದೊಂದೇ ಉಂಡೆಗಳನ್ನ ಬಿಡಬೇಕಾದ್ರೆ ಒಂದೊಂದೇ ಉಂಡೆಗಳನ್ನು ಬಿಟ್ಟ ಮೇಲೆ ಒಂದು 20 ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು. ಬೆಂದಾದಮೇಲೆ ಒಂದು ಚೆಕ್ ಮಾಡಬೇಕು ತಿಂದ್ಬಿಟ್ಟು. ಬೆಂದಿದ್ರೆ ರೆಡಿ ಟು ಹ್ಯಾವ್. ಕೈಮಾ ಉಂಡೆ ರೆಡಿ ಟು ಹ್ಯಾವ್. ಟೇಸ್ಟ್ ನೋಡಿ ಹೇಗಿದೆ ಹೇಳಿ, ಕಮೆಂಟ್ ಮಾಡಿ.